ಪವರ್ ಟಿವಿಯ ಪ್ರತಿಷ್ಠಿತ ಕಾರ್ಯಕ್ರಮ MLA ಮಾರ್ಕ್ಸ್ ಕಾರ್ಡ್ಗೆ ಸ್ವಾಗತ. ನಾನು ರೂಪೇಶ್ ಬೈಂದೂರು. ಮೈಸೂರು ಮಹಾರಾಜರ ಕಾಲದಲ್ಲೇ ಈ ಚಾಮರಾಜಪೇಟೆಯನ್ನು ಬೆಂಗಳೂರಿಗೆ ಉಪನಗರವಾಗಿ ಮಾಡಲಾಗುತ್ತೆ. 1892ರಲ್ಲೇ ಚಾಮರಾಜಪೇಟೆ ನಗರ ನಿರ್ಮಾಣ ಆಗುತ್ತೆ. ಅದಾದ ಬಳಿಕವಾಗಿ ಸಾಕಷ್ಟು ಅಭಿವೃದ್ಧಿಗಳು ಕೂಡ ಆಗಿದೆ. ಮೈಸೂರು ಮಹಾರಾಜರ ಕಾಲದಲ್ಲಿ ಸಾಕಷ್ಟು ಅಭಿವೃದ್ಧಿಗಳಾಗಿದೆ. ಅದೇ ರೀತಿಯಾಗಿ ರಾಜ್ಯದಲ್ಲೇ ಮೊದಲು ಕರೆಂಟ್ ಬಂದಿದ್ದು ಈ ಒಂದು ಚಾಮರಾಜಪೇಟೆ ಕ್ಷೇತ್ರದ KR ಮಾರುಕಟ್ಟೆಯಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ಅಭಿವೃದ್ಧಿ ಆದರೂ ಕೂಡ ಇಲ್ಲಿ ಗಣನೀಯ ಪ್ರಮಾಣದಲ್ಲಿ ಬಡತನವೂ ಕೂಡ ಇದೆ, ಅವ್ಯವಸ್ಥೆಯೂ ಕೂಡ ಇದೆ. ಹೀಗಾಗಿ ಈ ಒಂದು ಕ್ಷೇತ್ರದಲ್ಲಿ 2 ಬಾರಿ ಸಚಿವರಾಗಿದ್ದಂತಹ, ಅದೇ ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಖಾತೆಯನ್ನು ಹೊಂದಿರತಕ್ಕಂಥ ಜಮೀರ್ ಅಹಮದ್ ಅವರು ಶಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರಾಗಿ 2008ರಿಂದ 5 ಬಾರಿ ಜಮೀರ್ ಅಹಮದ್ ಅವರು ಶಾಸಕರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಸಿದ್ದರಾಮಯ್ಯ ಆಪ್ತರೆ ಅಂತೇಳಿ ಪರಿಗಣಿಸಲ್ಪಡುವಂಥ ಜಮೀರ್ ಅಹಮದ್ ಅವರು ಎಷ್ಟು ಅನುದಾನ ತಂದಿದ್ದಾರೆ, ಈ ಕ್ಷೇತ್ರದ ಮೂಲಭೂತ ಸೌಲಭ್ಯಗಳನ್ನು ಕೊಡೋದರಲ್ಲಿ ಸಕ್ಸಸ್ ಆಗಿದ್ದಾರಾ, ರಸ್ತೆ ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಅವರಿಗೆ ಗೆಲುವು ಸಿಕ್ಕಿದೆಯಾ, ಕಸದ ಸಮಸ್ಯೆಯನ್ನು ಸಾಲ್ವ್ ಮಾಡೋದ್ರಲ್ಲಿ ಅವರಿಗೆ ಜನರು ಮಾರ್ಕ್ಸ್ ಕೊಡ್ತಾರ ಅನ್ನೋದನ್ನು ತೋರಿಸ್ತೀವಿ, ಬನ್ನಿ. ನಾವಿವತ್ತು ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಅವರ ಕ್ಷೇತ್ರದಲ್ಲಿದ್ದೇವೆ. ಕೇವಲ ಶಾಸಕರಷ್ಟೇ ಅಲ್ಲ, ಇವರು ಸಚಿವರು ಕೂಡ ಹೌದು. ಹೀಗಾಗಿ ಮಹತ್ವದ ಖಾತೆ ಇಟ್ಟುಕೊಂಡು ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಗುಂಡಿಗಳ ಸಮಸ್ಯೆಯನ್ನು ಸಾಲ್ವ್ ಮಾಡಿದ್ರನ್ನು ತೋರಿಸ್ತೀವಿ. ನೀವು ನೋಡ್ಬೋದು ಇಲ್ಲಿಗ ಯಾವ ರೀತಿಯಾಗಿದೆ ಅಂತೇಳಿ. ಇಲ್ಲಿ ಸಾಕಷ್ಟು ಗುಂಡಿಗಳಿದೆ, ಗುಂಡಿಗಳಿಂದಲೇ ತುಂಬಿ ಹೋಗಿದೆ. ಟಾರ್ ಹಾಕಿದ ಮೇಲೆ ಆ ರೋಡ್ನ ಅಗಿಬಾರದು ಅಂತೇಳಿದೆ. ಆದರೆ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಲಾಗುತ್ತೆ. ಹೀಗಾಗಿ ರಸ್ತೆ ಗುಂಡಿಗಳನ್ನು ಪದೇ ಗುಂಡಿ ತೊಗೊಳ್ಳಾಗುತ್ತೆ, ಗುಂಡಿ ಕೆಲಸಗಳು ಮಾಡಲಾಗುತ್ತೆ. ಟಾರ್ ಹಾಕಿದ ಮೇಲೆ ಆ ರಸ್ತೆಯನ್ನು ಅಗಿಬಾರದು ಅಂತೇಳಿ ಕೋರ್ಟ್ ಆದೇಶಗಳಿರುತ್ತೆ. ಇದಾದರೂ ಕೂಡ ಇಲ್ಲಿ ಎಲ್ಲ ರೀತಿಯ ಉಲ್ಲಂಘನೆ ಆಗ್ತಾ ಇದೆ ಅಂತ ಸ್ಥಳೀಯರ ಆರೋಪಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವೀಗ ಮಾತಾಡ್ತಾ ಹೋಗ್ತೀವಿ. ಸರ್ ನಮಸ್ತೆ. ಮೊದಲದಾಗಿ ಇಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ವಿಪರೀತ ಕಾಡ್ತಾ ಇದೆ, ಟ್ರಾಫಿಕ್ ಸಮಸ್ಯೆಗಳು ಕೂಡ ಮೂಲ ಆಗ್ತಾ ಇದೆ. ಸರ್ ಇದ್ರ ಬಗ್ಗೆ ಏನು ಹೇಳ್ತೀವಿ? ಸರ್ ಇಲ್ಲಿ ಏನಾಗಿದೆ ಅಂದರೆ ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಕೇಳಿದ್ರೆ ಅವ್ರು ಏನು ನಮಗೇನು ಗೊತ್ತಿಲ್ಲ, ಏನು ಇದು ಚಾಮರಾಜಪೇಟೆ 5th ಮೇನ್ ರೋಡ್ ಸರ್. ಇದು ಮೈಸೂರು ರೋಡಿಂದ ಸಿಟಿಗೆ ಜಂಕ್ಷನ್. ಈ ರೋಡೇ ಕಟ್ ಮಾಡಿ ಬಿಸಾಕಿದ್ದಾರೆ. ಇಲ್ಲಿಂದ ಒಂದು ಗಾಡಿ ಪಾಸ್ ಆಗ್ಬೇಕಾದ್ರೆ ಅರ್ಧ ಗಂಟೆ ಜಾಮ್ ಆಗುತ್ತೆ. ಇದ್ರ ಜೊತೆ ಇಲ್ಲಿ TIML ಪಾರ್ಕಿಂಗ್ ಒಂದು ಮಾಡಿ ಒಂದು 500 ಬಸ್ ಬರುತ್ತೆ. ಸಾಯಂಕಾಲ 6 ಗಂಟೆಯಿಂದ 9-9:30 ತನಕನೂ ಒಬ್ಬರು ಓಡಾಡೋಕ್ಕಾಗಲ್ಲ. ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಈ ರೋಡ್ ಅಂತೂ ಇವರು ಏನು ಪ್ರಾಜೆಕ್ಟ್ ಅಂತ ಒಂದು ಪ್ರಾಜೆಕ್ಟ್ ಬೋಲ್ಡರ್ ಹಾಕ್ಬೇಕಲ್ವ, ಏನು ಮಾಡ್ತಾ ಇದ್ದೀವಿ ಅಂತ. ಅವ್ರು ಏನಂದ್ರೆ ಏನು ಕೇಳಿದ್ರೆ MLA ಅದು ಬೋರ್ಡ್ರ್ ಇದೋ ಯಾವನು ಕೇಳಂಗಿಲ್ಲ, ಹೋಗ್ರಿ ಯಾರಾದ್ರು ಹುಡ್ಕೊಂಡು ಹೋಗ್ರಿ ಅಂತಾರೆ. ಕೆಲಸಗಾರರಿಗೆ ಕೇಳಿದ್ರೆ ಅವ್ರೇನು ರೆಸ್ಪಾನ್ಸ್ ಮಾಡೋದು. ನಾವು ಹೇಳೋದು ಪರ್ಯಾಯ ಒಂದು ರೋಡ್ ಮಾಡಿ ಬಿಡಬೇಕು, ಒಂದು ಪೊಲೀಸ್ ನಿಲ್ಲಿಸ್ಬೇಕು. ರಾತ್ರಿ ಟ್ರಾಫಿಕ್ ಸಮಸ್ಯೆ ಇದ್ದಾಗ ಅದು ವ್ಯವಸ್ಥೆ ಮಾಡಿ ಆಲ್ಟರ್ನೇಟ್ ಮಾಡಬೇಕು. ಯಾವನಿಲ್ಲ ಪಾಪ, ಅವ್ರು ಅರ್ಧ ಬಂದು ಸಿಗಾಕೊಂತಾರೆ, ಮತ್ತೆ ಅಲ್ಲಿ ಇಲ್ಲಿ ವಾಪಸ್ ಹೋಗೋ ಅಷ್ಟೆಲ್ಲ ಒಂದು ಅರ್ಧ 1 ಅವರ್ ಆಗುತ್ತೆ. ಇದಕ್ಕೆ ರೋಡ್ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಈ ಥರ ಇಂಥ ಪ್ರಾಜೆಕ್ಟ್ ಮಾಡ್ತಾ ಇದೀವಿ, ಇಷ್ಟು ದಿವಸ ಆಗುತ್ತೆ. ಯಾರ್ದು ಏಜೆನ್ಸಿ, ಯಾವನ್ಗಾರು ಕಾಂಟ್ಯಾಕ್ಟ್ ನಂಬರು ಇಲ್ಲ, ಏನಾದ್ರು ಗುಂಡಿಯಲ್ಲಿ ಎಷ್ಟು ಜನ ಬಿದ್ದಿದೆ 2 ವೀಲರ್ ಪಾಪ ಗೊತ್ತಾಗಲ್ಲ. ಇದಕ್ಕೆಲ್ಲ ವ್ಯವಸ್ಥೆ ಏನಂತ ಗೊತ್ತಾಗ್ತಾ ಇಲ್ಲ. ಇದನ್ನ ಯಾರು MLAನೋ ಯಾವನೋ ಅದು ಜವಾಬ್ದಾರಿ ಇರೋನು ಮುತುವರ್ಜಿ ಹೊರಿಸ್ಕೊಂಡು ಒಂದು ಆಲ್ಟರ್ನೇಟ್ ಮಾಡ್ಕೊಡ್ಬೇಕಂತ ನಾವು ಕೇಳ್ತೀವಿ ಸರ್. ಸಾಕಷ್ಟು ರಸ್ತೆ ಗುಂಡಿಗಳ ಸಮಸ್ಯೆ ನೋಡ್ತಾ ಇರ್ತೀವಿ, ಅಲ್ಲೆಲ್ಲ ಗುಂಡಿ ಬೀಳ್ತಾ ಇರುತ್ತೆ, ಒಂದಿಷ್ಟು ರಸ್ತೆ ಪೂರ್ತಿ ಕಿತ್ತಾಕಿರ್ತಾರೆ. ಇದುಗಳ ಸಮಸ್ಯೆಗಳು ಕೊನೆ ಏನು ಸರ್? ಮಿನಿಸ್ಟ್ರ್ ಕ್ಷೇತ್ರ ಇದು ಸರ್. ಕೊನೆ ಅಂತಲ್ಲ, ಇಲ್ಲಿ ಮಿನಿಸ್ಟ್ರು ಕಾಲೇ ಇಕ್ಕಲ್ಲ. ಇಲ್ಲಿಗೆ ಬರೀ ಎಲ್ಲ BBMP ಅವರು ಇಲ್ಲಿ ಚೇಳಗಳೇ ಮೇಂಟೈನ್ ಮಾಡ್ತಾ ಇರೋದು. ನಾನು ಹೇಳ್ತಾ ಇಲ್ವಾ ನೋಡಿ, ಈ ರೋಡು ಮೇನ್ ರೋಡ್, ಇದು 5th ಮೇನ್ ರೋಡ್ ಅಂದರೆ ಇಡೀ ಸಿಟಿಗೆ ಎಂಟ್ರೆನ್ಸ್. ಈ ರೋಡ್ನ ಬ್ಲಾಕ್ ಮಾಡಿ ಬಿಟ್ಬಿಡವನೆ. ಕೇಳಿದ್ರೆ ಯಾರು ಅದಕ್ಕೆ ಉತ್ತರ ಕೊಡೋನೇ ಇಲ್ಲ. ಯಾರನ್ನ ಕೇಳ್ತೀರಾ? ಸರ್ ನಮಸ್ಕಾರ. ನೀವೆಲ್ಲಿ ನಿವಾಸಿಗಳು? ಸರ್ ನಾವಿಲ್ಲೇ ಚಾಮರಾಜಪೇಟೆ. ಎಷ್ಟು ವರ್ಷದಿಂದ ಓಡಾಡ್ತಿದ್ರಿ ದಾರಿಯಲ್ಲಿ? ಸೊ ಹುಟ್ಟಾಗಿಂದ ಇಲ್ಲೇ ಓಡಾಡ್ತೀವಿ, ಹುಟ್ಟಿ ಬೆಳೆದಿತ್ತು. ಓಕೆ, ಈಗ ರಸ್ತೆ ಗುಂಡಿಗಳ ಸಮಸ್ಯೆ ಎಲ್ಲೆಲ್ಲಿ ತೆಗೆದು ಹಾಕಿದ್ದಾರೆ. ಗುಂಡಿಗಳು ಕೂಡ ಸಾಕಷ್ಟು ನೋಡ್ಬೋದು ನೀವು, ತುಂಬ ತಿಂಗಳಿಂದ ಹಾಗೆ ಇದೆ ಅಂತೇಳಿ. ಇದು ಏನು ಸರ್ ಆ್ಯಕ್ಚುಲಿ ಸಮಸ್ಯೆ, ಪ್ರಾಬ್ಲಮ್? ಇಲ್ಲಿ ಏನು ಸಮಸ್ಯೆ ಆಗಿದೆ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಅಗೀತಿದ್ದಾರೆ. ಸುಮಾರು ಒಂದು 3 ತಿಂಗಳಿಂದ ಇದು ಹೊರಕ್ಕೆ ಆಗ್ತಾ ಇದೆ. ಈ ರೋಡ್ ಆಯಿತು, ಫಸ್ಟ್ ಅಲ್ಲಾಯಿತು, ಇಲ್ಲಾಯಿತು, ತಿರುಗಿ ಇಲ್ಲಿ ಪಕ್ಕದಲ್ಲೇ ಆಗಿದೆ. ಇಲ್ಲೇ ನೋಡ್ಬೋದು 3 ಲೈನ್ ಒಂದೇ ಅಗೀತಿದ್ದಾರೆ. ಅಲ್ಲಿಂದ ಇಲ್ಲಿ ಗಂಟ ಹಡ್ದಿದ್ದಾರೆ. ಸುಮ್ಮನೆ ಮರಗಳು ಕಟ್ ಮಾಡ್ತಿದ್ದಾರೆ. ಎಲ್ಲರೂ ಮರ ನೆಡಿ, ಪರಿಸರ ಉಳಿಸಿ ಅಂತ ಹೇಳ್ತಾರೆ. ಮರಗಳು ಕಟ್ ಮಾಡ್ತಿದ್ದಾರೆ, ಚೆನ್ನಾಗಿರೋ ಮರ ಕಟ್ ಮಾಡ್ತಿದ್ದಾರೆ. ಏನಂತ ಗೊತ್ತಿಲ್ಲ. ಇಲ್ಲೇ ಮುಂದೆ ಸ್ಕೂಲ್ ಇದೆ ಸರ್, ಅಲ್ಲಿ ಡೈಲಿ ಅಟ್ಲೀಸ್ಟ್ ಒಂದು 2 ಬೀಳ್ತಾರೆ. ನೀವು ಜಸ್ಟ್ ಸೆಕ್ಯೂರಿಟಿನ ಕೇಳಿದ್ರೆ ಅವ್ರು ನಿಮ್ಗೆ ಡೀಟೇಲ್ಸ್ ಹೇಳ್ತಾರೆ. ಡೈಲಿ ಎಷ್ಟು ಇಲ್ಲ ಹಿಂಗೆ ಇಲ್ಲೇ ಅಗ್ದಿದ್ದಾರೆ ನೋಡಿ. ಅಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ. ವೆಹಿಕಲ್ ಬರ್ತಾರೆ, ಈ ಥರ ಸ್ಕಿಡ್ ಆಗುತ್ತೆ, ಬೀಳ್ತಾರೆ 2 ವೀಲರ್ಸ್. ಆಮೇಲೆ ಸ್ಕೂಲ್ ಮಕ್ಳಿಗೆ ತೊಂದರೆ ಆಗ್ತಿದೆ. ಒಂದ್ಸಲ ಟಾರ್ ಹಾಕಿದ್ಮೇಲೆ ಹೊಸ ಟಾರ್ ಅಗಿಬಾರ್ದು ಅಂತೇಳಿ ಇವ್ರು ಮೊದಲೇ ಎಲ್ಲ ಕಾಮಗಾರಿ ಮಾಡ್ಕೋಬೇಕಲ್ಲ. ಪದೇ ಅಗ್ದಿತಾರೆ ಗುಂಡಿ. ಅದು ಏನು ಬಂತು ಅಂತ ಅದೇ ಸರ್, ಇದನ್ನು ಕೇಳೋರಿಲ್ಲ. ಯಾರನ್ನ ಕೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ.
ಇದು ನಮ್ಮ ಸಮಸ್ಯೆ ತುಂಬ ಯಾಕಂದರೆ ಈವ್ನಿಂಗ್ ನಾವು ಆಫೀಸ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಸುತ್ಕೊಂಡು ಹೋಗ್ಬೇಕು, ಎಲ್ಲ ರೋಡು ಜಾಮ್ ಆಗುತ್ತೆ. ಇದೊಂದರಿಂದ ಇದು ಮೇನ್ ರೋಡ್, ಇಲ್ಲಿಂದ ನೀವು JC ರೋಡ್, ಮಿನರ್ವಾ ಸರ್ಕಲ್ ಎಲ್ಲ ಹೋಗ್ಬೇಕಂದ್ರೆ ಹಿಂಗೆ ಹೋಗೋದು, ಇದೇ ಕನೆಕ್ಟಿವಿಟಿ ಇರೋದು. ಸೊ ಈ ರೋಡೇ ಜಾಮ್ ಆಗಿದೆ, ಇಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲ ಅಲ್ಲಿಂದ ಬ್ಲಾಕ್ ಮಾಡಿಕೊಂಡು ಅಲ್ಲಿ ಎಲ್ಲ ಕಡೆ ಜಾಮ್ ಆಗುತ್ತೆ. ಇಲ್ಲಿ ಸ್ಥಳೀಯ ಸ್ಕೂಲ್ ಓನರ್ ಇದ್ದಾರೆ, ಯಾಕಂದ್ರೆ 3rd ಮೇಲಿನ ಸಾಕ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸ್ಕೂಲ್ ಓನರ್ ಮಾಡ್ತಾ ಹೋಗ್ತೀವಿ. ಮೇಡಮ್ ನಮಸ್ತೆ. ಮೊದಲೇದಾಗಿ ಇಲ್ಲಿಗ ರಸ್ತೆ ಗುಂಡಿಗಳ ಸಮಸ್ಯೆ, ಕಾಮಗಾರಿ ಸಮಸ್ಯೆ ಆಗ್ತಾ ಇದೆ, ಸ್ಕೂಲ್ ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಹೆಂಗೆ ಸಮಸ್ಯೆ ಆಗುತ್ತೆ ಮೇಡಮ್? ಸರ್ ಇಟ್ಸ್ ವೆರಿ ಡಿಫಿಕಲ್ಟ್ ಸರ್. ಫ್ರಮ್ ಮಾರ್ಚಿಂದನೂ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಮಕ್ಕಳುಗಳಿಗೆ ಟ್ರಾನ್ಸಾಕ್ಷನ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಪೇರೆಂಟ್ ಡಸ್ಟ್ ತುಂಬ ಇದೆ. ಎವ್ರಿ ಡೇ 3-4 ಟೈಮ್ಸ್ ನಾವು ಕ್ಲೀನ್ ಮಾಡಿದ್ರು ಮಕ್ಳಿಗೆ ತುಂಬ ಡಿಫಿಕಲ್ಟ್ ಆಗ್ತಾ ಇದೆ. ಪ್ಲೀಸ್ ಏನಾದ್ರೂ ಇದಕ್ಕೆ ಏನಾದರೂ ಒಂದು ಪ್ರಾಬ್ಲಮ್ ಅಂತ ಅಂದರೆ ಅಟ್ಲೀಸ್ಟ್ ಅದಕ್ಕೆ ಬೇಗ ಸೊಲ್ಯೂಷನ್ಸ್ ಕೊಡಬೇಕು. ಫ್ರಮ್ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ನೌ ವಿ ಆರ್ ಇನ್ ಆಗಸ್ಟ್, ಸ್ಟಿಲ್ ದಿಸ್ ವರ್ಕ್ ಇಸ್ ಗೋಯಿಂಗ್ ಆನ್. ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಈಗ ಆ ಮರನೂ ಕಟ್ ಮಾಡಿದ್ದಾರೆ. ಸೊ ಎವ್ರಿಥಿಂಗ್ ಇಟ್ಸ್ ಕಮ್ ಅಂಡರ್ ಅವರ್ ಸ್ಕೂಲ್ ಮುಂದೆನೇ ಇದೆ. ವ್ಯಾನಲ್ಲಿ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಪೇರೆಂಟ್ಸ್ ಬಂದರೆ ಪೇರೆಂಟ್ಸ್ನ ನಮಗೆ ಪಿಕಪ್ ಆ್ಯಂಡ್ ಡ್ರಾಪಿಗೆ ಅವ್ರಿಗೆ ನಾವು ಯಾವುದೇ ಫೆಸಿಲಿಟೀಸ್ ಕೊಡೋಕ್ಕಾಗ್ತಾ ಇಲ್ಲ. ಡಸ್ಟ್ ತುಂಬ ಆಗ್ತಾ ಇದೆ. ನಮ್ಗಳಿಗೂ ಎಲ್ಲರಿಗೂ ಎಷ್ಟು ಸಫರ್ ಮಾಡಿದ್ದೀವಿ ಅಂತಂದರೆ ನಾವು ಎಲ್ಲ ತುಂಬ ನಮ್ಮದು ಹೆಲ್ತ್ ಕಂಡೀಷನ್ಸ್ಗಳೆಲ್ಲ ಇದಾಗ್ತಾ ಇದೆ. ಆ್ಯಂಡ್ ದೇ ಆರ್ ವೆರಿ ಸ್ಮಾಲ್ ಚಿಲ್ಡ್ರನ್. ನಮ್ಮದು ಪ್ರೀ ಸ್ಕೂಲ್ ಇರೋದ್ರಿಂದ ಸೊ ನಮ್ಮ ಮಕ್ಳುಗಳೆಲ್ಲರೂ ದಟ್ ಈಸ್ 2 to 6 years ಮಕ್ಳುಗಳು ಇರ್ತಾರೆ. ಸೊ ಹೌ ವಿ ಕ್ಯಾನ್ ಮ್ಯಾನೇಜ್ ಅಲ್ವಾ? ಇದನ್ನೆಲ್ಲ ಹೆಂಗೆ ನಾವು ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ಆ್ಯಂಡ್ ಪ್ಲೀಸ್ ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ಆದಷ್ಟು ಬೇಗ ಸರ್ಕಾರದಿಂದ ಏನಾದರೂ ಒಂದು ಕ್ರಮ ತಗೊಂಡು ಏನಾದರೂ ಒಂದು ಸೊಲ್ಯೂಷನ್ ಮಾಡಿದ್ರೆ ಇಟ್ಸ್ ಹಾಗೆ ಸರ್, ಈಗ ಒಟ್ಟಾರಾಗಿ ನೀವು ನೋಡಿದ ಹಾಗೆ ಚಾಮರಾಜಪೇಟೆ ರಸ್ತೆ ಮಟ್ಟಿಗೆ ಹೇಳೋದಾದರೆ ಈ ಭಾಗ ಓಕೆ, ಮಾರ್ಕೆಟು ಮತ್ತು ಚಿಕ್ಕಪೇಟೆ ಅಥವಾ KR ಮಾರ್ಕೆಟ್ ಹಿಂಭಾಗ, ಪಾದರಾಯನಪುರ ಆ ಭಾಗದಲ್ಲಿ ಹೆಂಗಿದೆ ಸರ್? ಸರ್ ಈ ಚಾಮರಾಜಪೇಟೆ ಒನ್ ಪಾರ್ಟ್ ಆಫ್ ಚಾಮರಾಜಪೇಟೆ ಚೆನ್ನಾಗಿದೆ. ಪಾದರಾಯನಪುರ ಆ ಕಡೆ ಏನು ಡೆವಲಪ್ಮೆಂಟ್ ಏನಿಲ್ಲ ಸರ್. ಹಾಗೆ ಆ ನೀಟ್ನೆಸ್ ಇರೋದಿಲ್ಲ, ಏನಿಲ್ಲ, ಹಾಗೆ ಇರ್ತದೆ. ಡೆವಲಪ್ಮೆಂಟ್ ಏನಾಗಿಲ್ಲ ಅಷ್ಟೇ. ಒಟ್ಟಾರಾಗಿ ಪಾದರಾಯನಪುರ ಅಲ್ಲೆಲ್ಲ ಹೋದರೆ ಅಲ್ಲಿ ಓಪನ್ ಮೋರಿಗಳು ಸಮಸ್ಯೆಗಳು ತುಂಬ ಇದೆ ಸರ್. ಅದನ್ನ ಹೆಂಗೆ ನೋಡೋರು ಹೆಂಗೆ ಹೇಳ್ತೀವಿ? ಏನು ಆ ರೋಡಲ್ಲಿ ಓಡಾಡೋಕೆ ಆಗೋದಿಲ್ಲ ಸರ್. ಏನು ಅಂತಂದರೆ ತುಂಬ ಗಲೀಜಿರುತ್ತೆ, ಮತ್ತು ಆ ನೀಟ್ನೆಸ್ ಮೇಂಟೈನ್ ಮಾಡೋದಿಲ್ಲ, ಮತ್ತು ಏನು ಹೇಳಿದಾರೆ ಆ ರೋಡು ಚೆನ್ನಾಗಿ ಅಪ್ಡೇಟ್ ಮಾಡೋದಿಲ್ಲ, ಹೊಸ ಟಾರ್ ರೋಡ್ ಹಾಕೋದು ಆ ಥರ ಏನಿಲ್ಲ. ರಸ್ತೆ ಗುಂಡಿಗಳ ಬಗ್ಗೆ ಮಾತಾಡೋದ್ರೆ ಚಾಮರಾಜಪೇಟೆ ರಸ್ತೆಗಳು ನೀವು ಓಡಾಡ್ತಿರ್ತೀರಿ, ಒಂದಿಷ್ಟು ಭಾಗ ಚೆನ್ನಾಗಿದೆ, ಮತ್ತೊಂದಿಷ್ಟು ಭಾಗ ಯಾಕೆ ಸರ್ ಸಮಸ್ಯೆ ಏನಂತ? ಮತ್ತೆ ಗೌರ್ಮೆಂಟ್ ಅದನ್ನು ಗೌರ್ಮೆಂಟ್ನವರೇ ಥಿಂಕ್ ಮಾಡ್ಬೇಕು ಸರ್. ಏನಕ್ಕೆ ಅಂತಂದರೆ ಟ್ಯಾಕ್ಸ್ ಜನಗಳಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಬಟ್ ಅದೇ ರೋಡು ಇದು ಡೆವಲಪ್ಮೆಂಟ್ ಅಂತ ಬಂದಾಗ ಅದರಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಇದರಿಂದ ಅವ್ರಿಗೆ ಏನು ಬೆನಿಫಿಟ್ ಇದ್ರೆ ಮಾತ್ರ ಇನ್ವೆಸ್ಟ್ ಆಗ್ತಾರೆ ಅಷ್ಟೇ. ಬೆನಿಫಿಟ್ ಇಲ್ಲ ಅಂದರೆ ಯಾರು ಏನು ಮಾಡೋದಿಲ್ಲ. ಸರ್ ನಮಸ್ತೆ. ನೀವು ದಿನ ಪ್ರತಿನಿತ್ಯ ಓಡಾಡ್ತಿರ್ತೀರಿ, ಚಾಮರಾಜಪೇಟೆ KR ಮಾರ್ಕೆಟು ಆ ಭಾಗದಲ್ಲಿ, ಅಕ್ಕಪಕ್ಕದ ಭಾಗದಲ್ಲಿ ಓಡಾಡ್ತಿರ್ತೀರಿ. ಈಗ ಇಲ್ಲಿ ರಸ್ತೆಗಳ ಕಂಡೀಷನ್ಗಳು ಯಾವ ರೀತಿಯಾಗಿದೆ ಸರ್? ರೋಡ್ ಚೆನ್ನಾಗಿಲ್ಲ, ಮಳೆ ಬಂದರೆ ಪ್ರಾಬ್ಲಮ್ ಜಾಸ್ತಿ. ಇದೆಲ್ಲ ಗುಂಡಿಗಳು, ನಮಗೆಲ್ಲ ಸೊಂಟ ನೋವು ಬಂದ್ಬಿಡ್ತವೆ, ಅದೆಲ್ಲ ಪ್ರಾಬ್ಲಮ್ ಇದೆ. ಚಾಮರಾಜಪೇಟೆ ಅಂತ ಹೋಗೋಕ್ಕೆ ಆಗಲ್ಲ, ಅಷ್ಟೊಂದು ರಸ್ತೆ. ಯಾವ ಕಡೆ ಮೇನ್ ಆ ಥರ ಹೇಳೋದು ಎಲ್ಲಿ ಯಾವ ಪಾಯಿಂಟ್ ಸರ್ ಉಮಾ ಥಿಯೇಟ್ರಿಂದ ಆ ಕಡೆ ಸೈಡಲ್ಲ ರೋಡ್ ಆಗ್ತಾ ಇದೆ, ಆದರೂ ಪ್ರಾಬ್ಲಮ್ ಜಾಸ್ತಿ, ಹಂಗೆಲ್ಲ ತೊಂದರೆ ಇದೆ. ಇಲ್ಲೆಲ್ಲ JC ರೋಡಲ್ಲೆಲ್ಲ ಒಂದು ಸ್ವಲ್ಪ ಅಲ್ಲಿ ಕೇಳದೆ ಬಿಡಿ ಹೋಗೋಕ್ಕೆ ಆಗಲ್ಲ. ಅಲ್ಲಿ JC ರೋಡ್ ಓಕೆ, ಅಲ್ಲಿ ಹೋಗೋಕ್ಕೆ ಆಗಲ್ಲ, ಪ್ರಾಬ್ಲಮ್ ಜಾಸ್ತಿ ಅಂದರೆ ಬರೀ ಧೂಳು, ನಮಗೆಲ್ಲ ಸೊಂಟ ಎಲ್ಲ ಬಿದ್ದೋಗಿದ್ದಾವೆ, ಹಂಗೆಲ್ಲ ತೊಂದರೆ ಇದೆ ಸರ್ ಅವೆಲ್ಲ. ಹೌದು ಸರ್. ಚಾಮರಾಜಪೇಟೆ ಪ್ರದೇಶವು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಪ್ರದೇಶಗಳಾಗಿದೆ. ಯಾಕಂತ ಹೇಳಿದ್ರೆ 1892ರಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲೇ ಇದನ್ನು ಉಪನಗರ ಅಂಥೇಳಿ ಮಾಡಲಾಗುತ್ತೆ. ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ವರ್ಷಗಳಾಗಿದೆ. ಬೆಂಗಳೂರಿಗೆ ಮೊದಲು ಕರೆಂಟ್ ಬಂದಿದ್ದು ಇದೇ KR ಮಾರುಕಟ್ಟೆಯ ಚಾಮರಾಜಪೇಟೆಯ ಪ್ರದೇಶದಲ್ಲಿ. ಹೀಗಾಗಿ ಇಲ್ಲಿ ಅಷ್ಟೆಲ್ಲ ತಾಂತ್ರಿಕತೆ ಮುಂದುವರೆದರೂ ಕೂಡ ಇನ್ನೂ ಕೂಡ ಸಮಸ್ಯೆಗಳಿದೆ. ಒಟ್ಟಾರಾಗಿ 40ಕ್ಕೂ ಕೂಡ ಹೆಚ್ಚು ಸ್ಲಮ್ಗಳಿದೆ. ಶಾಸಕರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಸಾಕಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ. ಆದರೆ ಆ ಭರವಸೆಗಳನ್ನು ಈಡೇರಿಸಿದ್ದಾರಾ? ಕ್ಷೇತ್ರಕ್ಕೆ ಸರಿಯಾಗಿ ಬರ್ತಾರಾ? ಅವರಿಗೆ ಜನರು ಎಷ್ಟು ಮಾರ್ಕ್ಸ್ಗಳು ಕೊಡ್ತಾರೆ? ಇದೆಲ್ಲವುದನ್ನು ಕೊಡು ತೋರಿಸೋಣ ಬನ್ನಿ. KR ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳನ್ನು ಮಾತಾಡ್ತಾ ಹೋಗ್ತೀವಿ. ಯಾವ ರೀತಿ ಸಮಸ್ಯೆಗಳಿದೆ, ಏನೇನು ಆಗಬೇಕು ಅಂತೇಳಿ ಕೇಳ್ತೋಣ. ಸರ್ ನಮಸ್ತೆ. ಈಗ ನಿಮ್ಮ ಸಮಸ್ಯೆಗಳೇನು, ಏನೇನು ಸಾಲ್ವ್ ಮಾಡ್ಕೊಡ್ಬೇಕು ಶಾಸಕರು ಅಂತ? ಮಾರ್ಕೆಟ್ನಲ್ಲಿ ಏನು ಇದು ಇಲ್ಲ, ಪಾರ್ಕಿಂಗ್ ಸರಿ ಇಲ್ಲ. ಪಾರ್ಕಿಂಗ್ ಇಲ್ಲ. ಹಾಂ, ಪಾರ್ಕಿಂಗ್ ಸರಿ ಹೋಯ್ತಾ ಇಲ್ಲ. ಈ ಕಡೆ ಗಾಡಿ ಹೋಯ್ತಾ ಇದೆ, ಹೋಗೋಕ್ಕೆ ಜಾಗ ಇಲ್ಲ. ಜನಗಳು ಈ ಕಡೆ ಬರ್ತಾರೆ, ಈ ಕಡೆ ಹೋಯ್ತಾ ಇದ್ದಾರೆ, ಜನಗಳು ಜಾಗ ಇಲ್ಲ. ಸ್ವಲ್ಪ ಪಾರ್ಕಿಂಗ್ ಸ್ವಲ್ಪ ಮಾಡಿಕೊಡ್ಬೇಕು, ಚೆನ್ನಾಗಿ. ಹಾಂ, ಮಾಡಿಕೊಡ್ಬೇಕು. ಈಗ ಇದು ಮಾಡಬೇಕು ಅಂತಿದೆ. MLA ಬರ್ತಾರಾ? ಇಲ್ಲ ಬರ್ತಾರೆ MLA ಬಂದು ಹೋಗ್ತಾರೆ. ಸಪೋರ್ಟ್ ಮಾಡ್ತಾರೆ? ಹಾಂ, ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಹಾಂ, ಕ್ಷೇತ್ರ ಹೆಂಗಿದೆ? ಕ್ಷೇತ್ರ ಅಲ್ಲ
ರೋಡು ಅಲ್ಲ ರೋಡೆಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾವ ಸಪೋರ್ಟ್ನೂ ಇಲ್ಲ ಇಲ್ಲಿ. ನಮಗೆ ತುಂಬ ಕಷ್ಟ ಆಗ್ತದೆ ಮಳೆಯಲ್ಲಿ, ವ್ಯಾಪಾರನೇ ಆಗ್ತಾ ಇಲ್ಲ. ಯಾವ ಐಟಮ್ನು ತೊಗೊಂಡ್ರೂ ಬೆಲೆ ಜಾಸ್ತಿ ಹೇಳ್ತಾರೆ, ಕಮ್ಮಿ ಹೇಳ್ತಾರೆ. ತುಂಬ ಕಷ್ಟ ಇದೆ ವ್ಯಾಪಾರ ಮಾಡೋದು, ತುಂಬ ಮಳೆ. ನಿಮ್ಗೆ ಏನು ಮಾಡ್ಕೊಡ್ಬೇಕು? MLA ಕಡೆಯಿಂದ ಏನಾಗಬೇಕು ಅಂತಲೇ? MLA ಕಡೆ ನಮ್ಗೆ ಏನೋ ಒಂದು ಅವಕಾಶ ಮಾಡಿಕೊಡ್ಬೇಕು ಇಲ್ಲಿ ಕೂತ್ಕೊಳ್ಳೋಕ್ಕೆ. ಹೆಂಗೆ ಮಾಡ್ಕೊಡ್ಬೇಕಂದ್ರೆ ಒಳಗಡೆ ಮಾಡ್ಕೊಟ್ಟಾಗತ್ತಾ? ಒಳಗಡೆಲ್ಲ ಬೇಡ, ನಮಗೆ ಫುಟ್ಪಾತೇ ಬೇಕು. ಒಳಗಡೆ ವ್ಯಾಪಾರ ಆಗಲ್ಲ, ವ್ಯಾಪಾರ ಆಗಲ್ಲ. ಫುಟ್ಪಾತಲ್ಲಿ ಕೂತ್ಕೊಂಡ್ರೆ ವ್ಯಾಪಾರ ಆಗೋದು. ಹೇಳಿ ನಾವು ರೋಡ್ ಬರ್ ಕುತ್ಕೊಂಡು ಒಳಗಡೆ ಒಂದು ಇದು ಮಾಡ್ಕೊಡ್ತೀರಿ ಅಂತ ಹೇಳಿದ್ರೆ ಒಳಗಡೆ ಮಾರ್ಲಿಕ್ಕೆ ಅವಕಾಶ ಯಾರು ಮಾಡ್ಕೊಡಲ್ಲ, ಹೋಗೋಣ ಸುಮ್ನೆ ಹೇಳೋದು. ಮಾಡ್ಕೊಡಲ್ಲ. ಯಾರು ಮಾಡ್ಕೊಡ್ತಾರೆ? ಫುಟ್ಬಾಗ್ಲ ಕುತ್ಕೊಂಡು ಊಟ ಇಲ್ಲಂದ್ರೆ ಇಲ್ಲ. ಬರಲ್ಲ ಮಾರ್ಕೆಟ್ಗೆ ಅವರೆಲ್ಲ. ಈಗ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ ನಿಮ್ಗೆ. ಯಾವನ್ ಬಂದ್ ಮಾಡ್ತಾವನ? MLA ಬಂದಿಲ್ವಾ? ಯಾವನು ಬಂದಿಲ್ಲ. ಅಥವಾ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡ್ಲಿಕ್ಕೆ ಆಗ್ತಾ ಇದೆಯಾ? ಟ್ರಾಫಿಕ್ ಸಮಸ್ಯೆ ಹೆಂಗಿದೆ ಅಂತ? ಟ್ರಾಫಿಕ್ ಸಮಸ್ಯೆ ಇದೆ, ವ್ಯಾಪಾರಿಗಳಂತ ಏನೋ ಸಮಸ್ಯೆ ಯಾರು ಹೆಲ್ಪ್ ಮಾಡೋದು ಏನಿಲ್ಲ, ಎಲ್ಲ ನಮ್ಮ ದುಡ್ಡುಗಳೇ. ಏನ್ ಮಾಡ್ಬೇಕು ಅಂತ ಆಕ್ಚುಲಿ ಏನು ನಮ್ಗಿಂದ ಒಂದು ಅನುಕೂಲ ಮಾಡಿಕೊಟ್ರೆ ಚೆನ್ನಾಗಿರ್ತದೆ. ಏನು ಮಾಡೋದು ಏನಿಲ್ಲ. ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು MLA ಗಳಿಂದ ಅಥವಾ ಬೇರೆ ಕಡೆ? MLA ನಮ್ಗೆ ಇದು ಪರ್ಮನೆಂಟ್ ಮಾಡಿಕೊಟ್ರೆ ಸಾಕು, ಬೇರೆ ಏನು ಬೇಡ. ಸೆಂಟ್ರ್ ಮಾಡ್ಕೊಡ್ಬೇಕಾ? ಸೆಂಟ್ರಿಗೆಲ್ಲ ಇದೆ. ಈಗ ಒಂದು ರೂಮ್ ಮಾಡ್ಕೊಡ್ತೀನಿ, ಮಾರ್ಕೆಟ್ ಕೊಟ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಯಾರು ಹೇಳಕ್ ಹೋಗಲ್ಲ. ಇದನ್ನೇ ಕೆಲವರು ಹೊಸಬರು ಬಂದರೆ ಗಲಾಟೆಗಳು ಇರ್ತದೆ, ಒಂದೆರಡು ದಿವಸ ಓಡಿಸ್ತಾರೆ, ತಿರ್ಗಿ 2 ದಿವಸ ಬಿಡ್ತಾರೆ. ತಿರ್ಗಿ ಅದೆಲ್ಲ ಹೊಸಬರು ಸಾಹೇಬರುಗಳು ಹೊಸ ಕಮಿಷನರ್ಗಳು ಬಂದರೆ ಸ್ವಲ್ಪ ದಿವಸ ಓಡಿಸ್ತಾರೆ, ಕ್ಲೀನ್ ಮಾಡಬೇಕು, ಅದು ಮಾಡೋದು. ತಿರ್ಗಿ ಮತ್ತೆ ಅದೇ, ಬೇರೆ ಏನಿಲ್ಲ. ನಮ್ಗೆ ಇದೇ ಪರ್ಮನೆಂಟ್ ಮಾಡಿಕೊಟ್ರೆ ಸಾಕು ನಮಗೆ. ನಾವಿವತ್ತು ಚಾಮರಾಜಪೇಟೆ ಕ್ಷೇತ್ರದ ಹಳೆಗುಡದಲ್ಲಿದ್ದೇವೆ. ಇಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ, ಶಾಸಕರು ಜನರ ಸಮಸ್ಯೆಗೆ ಸ್ಪಂದಿಸ್ತಾರೆ ಅನ್ನೋದನ್ನು ಕೇಳೋಣ ಬನ್ನಿ. ಹಳೆಗುಡದಳ್ಳಿಯ ನಿವಾಸಿಗಳನ್ನ ಮಾತಾಡ್ತಾ ಹೋಗ್ತೀವಿ. ಸರ್ ನಮಸ್ತೆ. ಒಟ್ಟಾರಾಗಿ ಹಳೆಗುಡದಳ್ಳಿ ಭಾಗ ಅಥವಾ ಈ ಚಾಮರಾಜಪೇಟೆ ಕ್ಷೇತ್ರದ ಈ ಭಾಗ ಹೇಗಿದೆ ಸರ್? ಸ್ಟ್ಯಾಂಡ್ ಮುಂದೆ ಎಲ್ಲ ಕಚರ ಆಯಿತು, ಎಲ್ಲ ಕ್ಲೀನ್ ಮಾಡಿ ಜಮೀನು ಮೇಲೆ ಎಲ್ಲ ಕ್ಲೀನ್ ಆಗಿದೆ. ಭಾಳ ಚೆನ್ನಾಗಿದೆ, ಓಡಾಡೋಕ್ಕೂ ಚೆನ್ನಾಗಿ ಅನುಕೂಲ ಆಗಿದೆ ಜನಕ್ಕೆ, ಭಾಳ ಒಳ್ಳೆಗಿದೆ. ಪೂರ್ತಿ ಅಲ್ಲಿ ಗಂಟ ಇತ್ತು, ಅಲ್ಲಿ ಮಶಾಣಿಗೆ ಥರ ಇದೆ, ಅಲ್ಲಿ ಕ್ಲೀನ್ ಮಾಡಿದ್ದಾರೆ. ಇವಾಗ ಎಲ್ಲೂ ಕ್ಲೀನ್ ಮಾಡಿದಾರಲ್ಲ, ಭಾಳ ಚೆನ್ನಾಗಿ ಸಂತೋಷ ಆಯಿತು. ಕಸ ಸಮಸ್ಯೆ ಬಿಟ್ಟು ಬೇರೆ ಇಲ್ಲಿ ಏನಾಗಬೇಕಾಗಿತ್ತು, ಏನು ಮಾಡಿದ್ದಾರೆ? ಹೆಲ್ಪ್ ಏನಾದ್ರು ಬೇಕಾದ್ರೆ ಹೆಲ್ಪ್ ಮಾಡ್ತಾರೆ. ರೇಷನ್ ಕಾರ್ಡ್ ಬೇಕಾದ್ರೆ ರೇಷನ್ ಮಾಡ್ಕೊಡ್ತಾರೆ, ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ, ಬಡವರಿಗೆ ಸಹಾಯ ಮಾಡ್ತಾರೆ, ದುಡ್ಡು ಕೊಡ್ತಾರೆ ಜನಗಳಿಗೆ. ಆದ್ರೆ ಬೇರೆ ಕೆಲಸಗಳು ಮಾಡಲ್ಲ. ಎಲ್ಲ ಮಾಡ್ತಾರೆ ಅವರು. ಸ್ವಲ್ಪ ಅವ್ರು ತಿನ್ಬಿಟ್ಟು ಇಲ್ಲ ಅಂತಾರೆ, ಸ್ವಲ್ಪ ಅವ್ರ ಮೇಲೆ ಇದು ಮಾಡ್ತಾರೆ, ಕೋಪ ಆ ಥರ. ಇವಾಗ ನಿಮ್ಗೆ ಕೊಟ್ಬಿಟ್ಟು ನನಗೆ ಕೊಟ್ಟಿಲ್ಲ ಅಂತ ಕೋಪ ಅಲ್ಲ, ಆದ್ದರಿಂದ ಹೇಳ್ತಾರೆ. ಅದು ಆ ಥರ ಇಲ್ಲ. ಮನುಷ್ಯ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಹಳೆಗುಡಳ್ಳಿಗೆ ಒಳ್ಳೆ MLA ಅಂತ ಹೇಳ್ತೀವಿ ನಾವು, ಒಳ್ಳೆ ಪಾರ್ಟಿ. ಈಗ ನೀವು ಹೇಳಿ, ಈಗ ಇಲ್ಲಿ ಚಾಮರಾಜಪೇಟೆ ಕ್ಷೇತ್ರ ಈ ಗುಡದಳ್ಳಿ ಭಾಗ ಹೇಗಿದೆ ಸರ್? ಚೆನ್ನಾಗಿದೆ, ಒಳ್ಳೆ ಕಾರ್ಯ ನಡೀತಾ ಇದೆ. ಆಮೇಲೆ ಈ ಭಾಗದ ಕ್ಷೇತ್ರದ ಶಾಸಕರಾದ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಅವ್ರ ನೇತೃತ್ವದಲ್ಲಿ ಮತ್ತು ಇಂದಿನ ಕಾರ್ಪೊರೇಟರ್ ಆದ KMDC ಚೇರ್ಮನ್ ಆಗಿದ್ದಾರೆ ನಮ್ಮ BK ಅಲ್ತಾಫ್ ಖಾನ್ ಸಾಹೇಬರು. ಅವ್ರದ್ದೇ ಕ್ಷೇತ್ರ ಇದು, 136 ವಾರ್ಡು. ಕ್ಲೀನಿನೆಸ್ ನೋಡಿ, ಒಂದು ಸ್ವಲ್ಪ ಕಸ ಇರಲ್ಲ, ಏನಿರಲ್ಲ, ಯಾವಾಗಿದ್ರೂ ಕ್ಲೀನ್ ಇರುತ್ತೆ. ಎಲ್ಲ ಶಾಸಕರ ನೇತೃತ್ವದಲ್ಲೇ ಮಾಡ್ತಾರೆ, ಕಾರ್ಪೊರೇಟರ್ ಯಾರು ಇಲ್ಲ ಈಗ. ಆದರೆ ಯಾವಾಗಾದರೂ ನೀವು ಒಂದು ಫೋನ್ ಮಾಡಿದ್ರು ಅಷ್ಟೇ, ನಮ್ಮ BK ಅಲ್ತಾಫ್ ಖಾನ್ ಸಾಹೇಬರು ಫೋನ್ ಮಾಡಿದ ತಕ್ಷಣ ಏನು ಕಸ ಸಮಸ್ಯೆ ಇದ್ದರೆ, ಗಾರ್ಬೇಜ್ ಸಮಸ್ಯೆ ಏನಿದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಕ್ಷನ್ ತಗೊಳ್ತಾರೆ, ಇಮಿಡಿಯೇಟ್ ಆಗಿ ಕೆಲಸ ನಡೀತಾರೆ. ಆಕ್ಚುಲಿ ಏನೇನು MLA ಅಥವಾ ಸದ್ಯಕ್ಕೆ ಸ್ಥಳೀಯ ನಾಯಕರು ಏನೇನು ಮಾಡ್ಕೊಟ್ಟಿದ್ದಾರೆ ಈ ಭಾಗಕ್ಕೆ ಅಂತ? ಸರ್ ಆಕ್ಚುಲಿ ನೋಡಿ, ಇಲ್ಲಿ ಬೋರ್ ಎಲ್ಲ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಬೋರ್ ಎಲ್ಲ ಮಾಡಿದ್ದಾರೆ ಈಗ. ಇಲ್ಲಿ ಡಯಾಗ್ನೋಸಿಸ್ ಸೆಂಟರ್ ಏನೋ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಮುಂದೆ ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದು ಕಾರ್ ಪಾರ್ಕಿಂಗ್ ವ್ಯವಸ್ಥೆ. ಯಾಕಂದ್ರೆ ಈ ರೋಡಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಜಾಮ್ ಆಗುತ್ತೆ. ಒಂದು ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆಯಲ್ಲ, ಆವಾಗ್ಲಿಂದ ಸ್ವಲ್ಪ ಜಾಮ್ ಆದ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ನಿಮ್ಗೆ ಸ್ಕೂಲ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇಡೀ ಕರ್ನಾಟಕಕ್ಕೆ ಒಂದು 7 PU ಕಾಲೇಜ್ ಸ್ಯಾಂಕ್ಷನ್ ಆಗಿತ್ತು, ಡಿಗ್ರಿ ಕಾಲೇಜ್. ಅದರಲ್ಲಿ ಆ 7 ಕಾಲೇಜಲ್ಲಿ, ಡಿಗ್ರಿ ಕಾಲೇಜಲ್ಲಿ ನಮ್ಮ ಚಾಮರಾಜಪೇಟೆ ನಮ್ಮ ಶಾಸಕ ಹೆಮ್ಮೆ ಏನಂದ್ರೆ, ಒಂದು ಕಾಲೇಜ್ ಡಿಗ್ರಿ ಕಾಲೇಜ್ ತೊಗೊಂಡು ಇದೆ ಈ ಪಕ್ಕದ ರೋಡಲ್ಲೇ ಇದೆ, ಬದ್ರಾಯನ್ಪುರ. ಈ ಪಕ್ಕದ ರೋಡಲ್ಲೇ ನೀವು ನೋಡ್ಬೋದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಡಿಗ್ರಿ ಕಾಲೇಜ್, ಗರ್ಲ್ಸ್ ಡಿಗ್ರಿ ಕಾಲೇಜ್ ಅದೊಂದು ಇದು ಮಾಡಿದ್ದಾರೆ ಸರ್. ಎಲ್ಲ ಕೆಲಸ ಕರೆಕ್ಟಾಗಿ ನಡೀತಾ ಇದೆ. ಚಾಮರಾಜಪೇಟೆ ಕ್ಷೇತ್ರ MLAನಾ ಸರ್? ಕಣ್ಣಿಂದ ನೀವೇ ನೋಡ್ತಾ ಇದ್ದೀರಾ ತಾನೆ, ಎಷ್ಟು ಒಳ್ಳೆ ಕೆಲಸಗಳು ಆಗ್ತಿದೆ ಅಂದರೆ. ಏನೇನು ಮಾಡಿದ್ದಾರೆ ಸರ್? ಏನೇನು ಮಾಡಿದ್ದಾರೆ ಅಂತ, ಮೇಜರ್ ವರ್ಕ್ಸ್ ಯಾವ್ದು ಮಾಡಿದ್ದಾರೆ ಅಂತ ಇಲ್ಲಿ ಅದಕ್ಕೆ ನೀವು ರಸ್ತೆ ಗುಂಡಿಗಳು ಸಮಸ್ಯೆ ಸಾಲ್ವ್ ಆಗಿದೆ ಅಂತ? 100% ಸಾಲ್ವ್ ಆಗಿದೆ. ಮುಂಚೆ ರಸ್ತೆ ಸಿಂಗಲ್ ಇತ್ತು, ಇವಾಗ ಡಬಲ್ ಮಾಡಿದ್ದಾರೆ. ಇನ್ನು ನೋಡಿ ಆಪೋಸಿಟು. ಆಮೇಲೆ ಶಾಸಕರು ಹೌಸಿಂಗ್ ಮಿನಿಸ್ಟರ್ ಆ್ಯಂಡ್ ಮೈನಾರಿಟಿ ಮಿನಿಸ್ಟರು ಜಮೀರ್ ಅಹಮದ್ ಖಾನ್ ಸರು, ಮತ್ತು
KMDC ಚೇರ್ಮನ್ BK ಅಲ್ತಾಫ್ ಖಾನ್ ಅವರು ಅವರೆಲ್ಲ ಸೇರಿಕೊಂಡು ಜೊತೆಯಲ್ಲಿ ಒಳ್ಳೆ ಕೆಲಸಗಳು ಆಗ್ತಾಯಿದೆ ಸರ್. ಮಾಡಿದ್ದಾರೆ ಖಂಡಿತ. ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆ್ಯಕ್ಚುಲಿ ಮೊದಲಿಂದ ಸಮಸ್ಯೆಗಳಿತ್ತು, ಇಲ್ಲಿ ಈ ಬೇಕಾಗಿದೆಯಲ್ಲ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ. ಜಮೀರ್ ಸರ್ ಬಂದಿದ್ದ ಮೇಲೆ ಗೋರಿಪಾಳ್ಯದಲ್ಲಿ ಗಲಾಟೆನೇ ಇಲ್ಲ, ಎಲ್ಲ ನಾರ್ಮಲ್ ಇದೆ, ಪೊಲೀಸ್ ಒಳ್ಳೆ ಕೆಲಸ ಮಾಡ್ತಾಯಿದೆ, ಎಲ್ಲ ಆರಾಮಾಗಿದೆ ಸರ್. ಸರ್ ಮುಖ್ಯವಾಗಿ ನಮಗೆ ಇಲ್ಲಿ ಇರ್ತಕ್ಕಂಥ ಫುಟ್ಪಾತ್ಗಳನ್ನೆಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ BJPಗಳು. ಆಮೇಲೆ ಫುಟ್ಪಾತ್ಗಳ ಮೇಲೆ ಮನೆಗಳು ಕಟ್ಕೊಂಡಿದ್ದಾರೆ, ಪಾದಯಾತ್ರೆ ನಡ್ಕೋಕಾಯ್ತಲ್ಲ. ಸಂಜೆ ಟೈಮಲ್ಲಿ ಸ್ಕೂಲ್ ಮಕ್ಕಳು ಮನೆಗಳು ಹೋಗ್ತಾರೆ, ಅವ್ರು ತೊಂದರೆ ಆಗ್ತಿದೆ. ಆಮೇಲೆ ಏನೇ ಗಾಡಿಗಳು ಹಾಕಿರ್ತಾರೆ ತರಕಾರಿ ಗಾಡಿಗಳು, ಈ ಪಬ್ಲಿಕ್ ಏನು ಮಾಡ್ತಾರೆ, ಗಾಡಿಗಳು ರೋಡಲ್ಲಿ ಹಾಕ್ಬಿಡ್ತಾರೆ, ಮೇನ್ ರೋಡಲ್ಲಿ ಹಾಕಿ ನಿಲ್ಲಿಸ್ಬಿಡ್ತಾರೆ. ಅದಾಗಿ ಈ 5ನೇ ರೋಡು ಕಾಮಗಾರಿ ಆಗ್ತಿದೆ ವರ್ಕು, ಅಲ್ಲಿಂದ ಬಂದು ಅವ್ರ ಬಸ್ಗಳೆಲ್ಲ ಈ ಕಡೆ ಬರ್ತಾಯಿದೆ. ಹಾಗಾಗಿ ತುಂಬ ತೊಂದರೆ ಆಗ್ತಿದೆ. ಏನಂದರೆ ಇಲ್ಲಿ ಮೇಯ್ನು ನಡ್ದಾರೋ ಜನಗಳಿಗೆ ತೊಂದರೆ ಆಗ್ತಿದೆ. ಆಮೇಲೆ ಇಲ್ಲಿ 2-3 ಸ್ಕೂಲ್ ಇದೆ, ರಾಮದ ಸ್ಕೂಲ್ ಇದೆ, ಈ ಕಡೆ ಬೊಮ್ಮಪ್ಪ ಸ್ಕೂಲ್ ಇದೆ. ದನಗಳ ಸಮಸ್ಯೆನೂ ಕೂಡ, ಯಾಕಂದ್ರೆ ಸಾಕಷ್ಟು ಜನಗಳು ಬೀದಿಯಲ್ಲೇ ಬಿಟ್ಟಿರ್ತಾರೆ, ಕಟ್ಕೊಂಡು ವ್ಯವಸ್ಥೆ ಮಾಡೋದು ಅದು ಸರ್ ಸಮಸ್ಯೆ ಆಗುತ್ತೆ ಸರ್. ಹಸುಗಳನ್ನ ಸರಿ ಮನೆ ಕಟ್ಟಿ ಸಾಕ್ಬೇಕು, ಅವರು ಸಾಕ್ತಲ್ಲ, ತಂದು ರೋಡ್ ಬಿಡ್ತಾರೆ. ಈ ತೊಟ್ಟಿಲಿ ಕಸಗಳು ತಿನ್ಕೊಂಡು ಹಸುಗಳು, ಈ ಹಸುಗಳು ಕಸ ತಿನ್ಕೋಗಂದ ಈ ಕುಡಿಯೋ ಹಾಲುಗಳನ್ನ ಮಕ್ಕಳಿಗೆ ಆರೋಗ್ಯ ಕೆಡ್ತಾ ಇದೆ. ಮುಖ್ಯವಾಗಿ ಈ ಕಂಪ್ಲೇಂಟ್ ಕೊಟ್ಟರು, BBMP ಕಂಪ್ಲೇಂಟ್ ಮಾಡಿದ್ವಿ, ಎಲ್ಲ ಮಾಡಿದ್ದೀವಿ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾವು ಒಳ್ಳೆಯವರು, ಎಲ್ಲರೂ ಸ್ಕೂಲು ಕಾಲೇಜು ಎಲ್ಲ ಕಟ್ಟಿ ಹಾಸ್ಪಿಟಲ್ ಈ ವಾರ್ಡ್ನಲ್ಲಿ ನೋಡಿ, ಇಲ್ಲೇ BBMP ಅದು ಕಟ್ಟಿ ಕೊಡ್ತಾ ಇದ್ದೆ. ಇಲ್ಲಿ BBMP ವಾರ್ಡ್ ಕ್ಷೇತ್ರ ಚೆನ್ನಾಗಿದೆಯಪ್ಪ. ಒಳ್ಳೆ ರಾಜಕಾರಣಿ ಅಂತಂದ್ರೆ ಬಡವ್ರ ಕಣ್ಣರು ಒರೆಸ್ತಾನಲ್ಲ, ಅವನೇ ನಿಜವಾದ ರಾಜಕಾರಣಿ. ಇಲ್ಲಿ ನಾವು ತಿಳಿದ ಮಟ್ಟಿಗೆ 10 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೆ. 1 kg ಎಣ್ಣೆ ಎತ್ಕೊಂಡು ಹೋಯ್ತಿದ್ರು ಪುಕ್ರಿಗಳು, ಕುಡಿದು ಎಣ್ಣೆ ಜಾಸ್ತಿ ಆಗಿರೋರು. ಇವರು ಅಧಿಕಾರಕ್ಕೆ ಬಂದ ಮೇಲೆ ಕೇಳಿಬಿಟ್ಟು ಒಂದು ಹಣ್ಣು ತಕ ಹೋಯ್ತಾ ಇದ್ದಾರೆ. ನಮಗೆಲ್ಲ ವ್ಯಾಪಾರ ಚೆನ್ನಾಗಾಯ್ತಾ ಇದೆ. ಮೊದಲು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಇತ್ತು ಇಲ್ಲಿ ಪಾದರಾಯನಪುರ ಅಥವಾ ಬೇರೆ ಬೇರೆ ಈ ಭಾಗದಲ್ಲ. ಈಗ ಕಂಟ್ರೋಲ್ ಸಿಕ್ಕಿದೆ, ಕಂಟ್ರೋಲ್ ಸಿಕ್ಕಿದೆ 100ಕ್ಕೆ 100 ಪಕ್ಕ ಸರ್. 100ಕ್ಕೆ ನಮ್ಮ ಬಡವರೆಲ್ಲ ಬದುಕ್ತಾ ಇದ್ದೀವಿ. ನಮ್ಗೆ ಯಾರಿಂದ ತೊಂದರೆ ಇಲ್ಲ. ತೊಂದರೆಗಳಾದರೆ ಇದೆಲ್ಲ ಇದೆ, ಅವ್ರ ಕಡೆಯಿಂದ ಎಲ್ಲ ಸೌಕರ್ಯ ಸಿಕ್ಕಿದೆ, ನಮಗೆ ಅನುಕೂಲ ಚೆನ್ನಾಗಿದೆ. ಅಭಿವೃದ್ಧಿ ಮಟ್ಟಿಗೆ ನೀವು ನೋಡ್ತಾ ಇರ್ತೀರಿ, ಬೀದಿ ಹೋಗ್ತಾ ಇರ್ತೀರಿ, ಅಭಿವೃದ್ಧಿ ಮಟ್ಟ ಹೆಂಗಿದೆ? ಅಭಿವೃದ್ಧಿ ಮಟ್ಟಿಗೆ ಹಾಕು ನೋಡಿದ್ರೆ ಇವ್ರು ಬಂದ ಮೇಲೆ ಹಾಕು ಪರವಾಗಿಲ್ಲ, 50% ಮೇಲೆ ಬಂದಿದೆ. ಒಳ್ಳೆ ರಾಜಕಾರಣಿ. ನಾನು ತಿಳಿದ ಮಟ್ಟಿಗೆ ನನಗೆ ರಾಜಕಾರಣಿ ಅಂತಂದರೆ ಬಡವ್ರ ಕಣ್ಣೀರು ಒರೆಸ್ತಾನಲ್ಲ, ಅವನೇ ನಿಜವಾದ ಕಾರಣಿ. ಪಕ್ಷ 1000 ಇರ್ಬಿಡು, ಬಡವ್ರನ್ನ ಹಳ್ಳವ್ರಿಗೆ ಕಣ್ಣೀರು ಖರ್ಚು ಕೊಡ್ತಾನಲ್ಲ, ಅವನ ನಿಜವಾದ ರಾಜಕಾರಣಿ. ನಾನು ಯಾವಾಗಲೂ ಬಡವರ ಬಂದು ಚಾಮರಾಜಪೇಟೆಯ ಪಾದರಾಯನಪುರದಲ್ಲಿದ್ದೀವಿ. ಇಲ್ಲಿ ರಸ್ತೆ ಸಮಸ್ಯೆಗಳಿದೆ, ರಸ್ತೆ ಕೆಲವಷ್ಟು ಸುಧಾರಣೆ ಆಗಬೇಕಾಗಿದೆ. ಗುಂಡಿಗಳಿಂದ ರಸ್ತೆಗಳು ತುಂಬಿದೆ. ಹೀಗಂತ ಹೇಳಿದ್ರೆ ಇಲ್ಲಿ ರಸ್ತೆಗಳೆಲ್ಲ ಟಾರ್ ರೋಡ್ ಕಾಣಸಿಗುತ್ತೆ. ಇಲ್ಲಿಗ ನೀವು ಮಣ್ಣಿನ ರಸ್ತೆನೇ ಕಾಣಸಿಗುತ್ತೆ. ಆ ಪಟ್ಟಿಗೆ ಕಿತ್ತೋಗಿದೆ. ಮಳೆ ಬಂದರೆ ಸಮಸ್ಯೆ, ಗಾಡಿಗಳು ಹುಗಿದು ಬೀಳುತ್ತೆ ಅನ್ನೋಂಥದ್ದು ಆತಂಕ ಜನರಿಗೆ. ಹೀಗಾಗಿ ನೋಡ್ಬೋದು ನೀವು ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. ಈಗ ಇಲ್ಲಿ ಎದುರುಗಡೆ ರಸ್ತೆ ಕಿತ್ತೋಗಿದೆ ಸರ್. ಎಷ್ಟು ವರ್ಷದಿಂದ ಈ ಥರ ಸಮಸ್ಯೆಗಳಿದೆ ಸರ್ ಅಂತ? ಸರ್ 4 ತಿಂಗಳೇನೋ ಆಯಿತು ಸರ್, ಕಿತ್ತಿ ಇನ್ನವರೆಗೂ ಮಾಡ್ತಾರೆ. ಏನೋ ಪ್ರಾಬ್ಲಮ್ ಐತೆ ಸರ್, ಪೈಪ್ ಪ್ರಾಬ್ಲಮ್ ಐತೆ. ಕನ್ಸರ್ನೆನ್ಸ್ ಪೈಪ್ ಹಾಕಿದ್ರು, ಆಮೇಲೆ ನೀರು ವಾಟರ್ ಪೈಪ್ ಹಾಕಿದ್ರು, ಅದಕ್ಕೆ ಲೇಟ್ ಆಯ್ತು. ಆಗ್ಬೋದು, ನೋಡಬೇಕು ಯಾವಾಗ ಮಾಡಿದ್ರೆ. ಆ್ಯಕ್ಚುಲಿ ಈಗ ಎಷ್ಟು ನೀವು ಆ್ಯಕ್ಚುಲಿ ಕೇಳಿದ್ರೆ ನೀವು ಬೇಗ ಮಾಡಿಕೊಡಿ ಅಂತ ಹೇಳಿದ್ರೆ ಎಷ್ಟು ತಿಂಗಳಲ್ಲಿ ಮಾಡ್ಕೊಡ್ತಾನೆ ಸರ್ ಇಂಜಿನಿಯರ್? ಇವತ್ತು ಬಂದಿದ್ರು, ಒಂದು 3 ದಿವಸದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳೋರು. 3-4 ದಿವಸದಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳೋರು. ಹೇಳ್ಬೇಕು. ಪೈಪ್ ಆದ್ಮೇಲೆ ಮತ್ತೆ ತಾರ್ ಹಾಕೋದಾ? ಹಾಂ, ತಾರ್ ಹಾಕಿ ಇವಾಗ ಏನೋ ರೆಡಿ ಆಗದೆ, ನಾಳೆ ಜಲ್ದಿ ಬರ್ತದೆ ಅಂತ ಹೇಳಿದ್ರು ಅಷ್ಟೇ. ಹೌದಾ ಸರ್? ಆ್ಯಕ್ಚುಲಿ ಹೆಂಗೆ MLAಗಳು ಹೆಂಗೆ ಬರ್ತಾರೆ ಇಲ್ಲಿಗೆ, ಅಥವಾ ಕಷ್ಟಗಳನ್ನ ಕೇಳ್ತಾರೆ? ಕೇಳ್ತಾರೆ ಸರ್. ಇಲ್ಲಂತೂ ಬರಲ್ಲ, ಡೌನು ಆ ಕಡೆ ಈ ಕಡೆ ಬರ್ತಾರೆ, ನಮಗೆ ಸೇರೋಕ್ಕೆ ಕೊಡಲ್ಲ ಸರ್. ಇಲ್ಲಿ ಬರಲ್ಲ, ಅಲ್ಲಿ ಮುಂದೆ ಬರ್ತಾರೆ. ಒಟ್ಟಿನಲ್ಲಿ ಜನಗಳಿಗೆ ಸಿಗ್ತಿರ್ತಾರೆ. ನಿಮ್ಮ ಹೆಸರು? ನಾವೀಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆ ಮುಂಭಾಗದಲ್ಲಿದ್ದೇವೆ. ಸರ್ ನಮಸ್ಕಾರ. ಒಟ್ಟಾರೆಯಾಗಿ ಕ್ಷೇತ್ರ ಹೇಗಿದೆ ಸರ್? ಚೆನ್ನಾಗಿದೆ, ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇದೊಂದು ಸ್ವಲ್ಪ ಗಲೀಜಿದೆ. ಅದೆಲ್ಲ MLA ಸಾಹೇಬರಿಗೆ ಹೇಳಿ ನೀವು ಒಂದು ಮನವಿ ಮಾಡಿದ್ರೆ ಅವ್ರು ಮಾಡಿಸ್ತಾರೆ, ಕೇರ್ ತಗೋತಾರೆ. ಬಡವರು ತುಂಬ ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ KR ಮಾರ್ಕೆಟು, ಚಲವಾದಿ ಪಾಳ್ಯ ಸಾಕಷ್ಟು ಕಸ ಸಮಸ್ಯೆ, ರೋಡ್ ಸಮಸ್ಯೆ ಇದೆ. ಏನು ಸರ್ MLA ಮಾಡೋದೇ ಇಲ್ಲ ಅಂತ? ಅದು ಮಾಡ್ತಾರೆ, ಅವರು ಮನವಿ ಹೋಗಿಲ್ಲ. ಮನವಿ ಮಾಡಿದ್ರೆ ದೊಡ್ಡವ್ರು ಮನವಿ ಮಾಡಬೇಕು, ಹಂಗಾದ್ರೆ ಮಾಡ್ತಾರೆ ಅವ್ರು ಖಂಡಿತ. ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಡವರಿರ್ತಕ್ಕಂಥ ವಾರ್ಡ್ ಅಂತ ಹೇಳಿದ್ರೆ ಅದು ಚಲವಾದಿ ಪಾಳ್ಯ ವಾರ್ಡ್. ಹೀಗಾಗಿ ಆ ಚಲವಾದಿ ಪಾಳ್ಯ ವಾರ್ಡ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಸಮಸ್ಯೆಗಳನ್ನು MLA ಕೇಳಿಸ್ಕೊಳ್ತಾ ಇಲ್ಲ ಅಂತ ಅಳಲನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅವ್ರನ್ನ ಮಾಡ್ಸೋಣ. ನಮಸ್ಕಾರ ಅಮ್ಮ. ಒಟ್ಟಾರೆಯಾಗಿ ನಿಮ್ಮ ವಾರ್ಡ್ ಹೆಂಗಿದೆ?
ಸರ್ ಈ ವಾರ್ಡ್ಗೆ ತುಂಬ ಗಲೀಜಾಗಿದೆ, ಯಾರು ಕ್ಲೀನ್ ಬರಲ್ಲ, MLA ಬರಲ್ಲ, MP ಬರಲ್ಲ, ಆಲ್ರೆಡಿ ಬಿಲ್ ಸ್ಯಾಂಕ್ಷನ್ ಆಗುತ್ತೆ, ಮುಂದೆ ಯಾರು ಕ್ಲೀನ್ ಮಾಡಲ್ಲ. ಟಾಯ್ಲೆಟ್ ನಾವೇ ಕ್ಲೀನ್ ಮಾಡ್ಕೊಡ್ತೀವಿ ವಾರಕ್ಕೊಂದ್ಸತಿ. ಕಸ ಎಲ್ಲ ನೀರು ತುಂಬ ಕಷ್ಟ ಇದೆ. ಪಬ್ಲಿಕ್ ಟಾಯ್ಲೆಟ್ ಅಲ್ವಾ ಇದು? ಪಬ್ಲಿಕ್ ಟಾಯ್ಲೆಟ್ ನಾವು ತೊಳೆಯೋದು ಸರ್ ವಾರಕ್ಕೊಂದ್ಸತಿ. ಕಲೆಕ್ಷನ್ ಒಂದು ಮನೆಗೆ 5 ರೂಪಾಯಿ ಕಲೆಕ್ಷನ್ ನಾವೇ ತೊಳೆಯೋದು ವಾರಕ್ಕೊಂದ್ಸತಿ. ಯಾರು ಬರಲ್ಲ. ಕಟ್ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಅಂತೂ ಮುಂಚೆ ಕೌನ್ಸಿಲ್ ಆಗಿದ್ದು ಅವ್ರು ಕ್ಲೀನ್ ಮಾಡಿದ್ರೆ ಇವಾಗೆಲ್ಲ BBMP ಕಡೆ ಆಗಿದ್ದು, ಆದ್ರೆ ಈಗ ಮೇಂಟೆನೆನ್ಸ್ ಯಾರು ಬರಲ್ಲ ಸರ್, ನಾವೇ ಮಾಡಬೇಕು. ಮತ್ತೇನ್ ಪ್ರಾಬ್ಲಮ್ ಇದೆ ನಿಮಗೆ? ಕಸ ಎತ್ತಲ್ಲ, ಟಾಯ್ಲೆಟ್ ಗಲೀಜಾಗಿದೆ, ನೀರು ಬರಲ್ಲ, ನಮ್ಗೆ ತುಂಬ ಕಷ್ಟ ನಮ್ಮ ಏರಿಯಾದಲ್ಲಿ. ಇಲೆಕ್ಷನ್ ಟೈಮಿಗೆ ಬಂದಾಗ ಹೇಳಿಲ್ವ ನೀವು? ಅವು ಯಾರು ಬರಲ್ಲ ಸರ್, MP ಬರಲ್ಲ, MLA ಬರಲ್ಲ ಮೇರೆಗೆ. ಈಗ ಅಮ್ಮ ಈ ಹಿಂಗೆ ಆದ್ರೆ ಹೆಂಗೆ ಸಮಸ್ಯೆ? ಗಲೀಜೆ ಆಯ್ತು ಸರ್, ಬರೋದಕ್ಕೆ ಆಗೋದಲ್ಲ, ಯಾರು ಮಾಡೋರು ಯಾರಿಲ್ಲ. ಆಕ್ಚುಲಿ ಇಲ್ಲಿ ಮನೆಯಲ್ಲ ವಾಶ್ರೂಮ್ಗಳಿಲ್ವ? ಇಲ್ಲೇ ಮಾಡೋದು ನೀವು ಇದೆಲ್ಲ? ಎಲ್ಲ ಇಲ್ಲೇ ಮಾಡ್ತಾರೆ ಸರ್. ಮನೆಗಳಲ್ಲಿ ವಾಶ್ರೂಮ್ಗಳಿಲ್ಲ, ಎಲ್ಲ ಪಬ್ಲಿಕ್ ಬರೋದು. ಬರ್ತಾರೆ, ಆದ್ರೂ ಸರಿ ಇಲ್ಲ ಇಲ್ಲಿ. ಎಲ್ಲಿ ಸರಿಗಿಲ್ಲ, ಬಾತ್ರೂಮ್ ನೋಡಿ ಬಂದು ಹಂಗೆ ಹೋಗ್ಬಿಡೋದು. ನೀವು MLA ಹೇಳಿದ್ರ ಇದನ್ನೆಲ್ಲ? ಇಲ್ಲ MLA ಯಾರು ಬರೋದಿಲ್ಲ ಸರ್. ಯಾರು ಕೌನ್ಸಿಲರ್ ಹೋದ್ಮೇಲೆ ಯಾರು ಬಂದು ನೋಡ್ತಾ ಇಲ್ಲ. ಕೌನ್ಸಿಲರ್ MLA ಯಾರು ಮಾಡ್ಬೇಕಲ್ಲ? ಯಾರು ಬರ್ತಾ ಇಲ್ಲ ಸರ್, ಇಲ್ಲಿ ಒಬ್ಬರು ಬರ್ತಾ ಇಲ್ಲ. ಅವ್ರವ್ರು ಬಿಲ್ ಮಾಡ್ಕೊಂಡು ಹೋಯ್ತಾ ಇದ್ದಾರೆ, ಮತ್ತೆ ಯಾರು ಬರ್ತಾ ಇಲ್ಲ. ವಾಶ್ರೂಮ್ ಬೇರೆ ಕೆಲ ರೇಖಾ ಕದ್ರೇಶ್ ಅವ್ರು ಇರುವಾಗ ತುಂಬ ನೀಟ್ನೆಸ್ ಆಗಿತ್ತು. ನಮ್ಮ ಬಾತ್ರೂಮ್ ಎಲ್ಲ ಅವರೇ ಕಟ್ಕೊಟ್ಟಿದ್ದು. ಅವ್ರು ಯಾವಾಗ ಇಲ್ಲಿಂದ ಹೋದ್ರು ಅವಾಗಿನ ಇಲ್ಲಿ ಯಾರು ಬರೋದಿಲ್ಲ, ಹೋಗೋದಿಲ್ಲ, ಯಾರು ಬಂದು ನೋಡೋದಿಲ್ಲ. ನಿಮ್ಮ ಥರ 10 ಜನ ಬಂದು ನೋಡ್ಬಿಟ್ಟು ಹೋಯ್ತಾರೆ, ಅವ್ರು ಯಾರು ಬಂದು ಕ್ಲೀನೇ ಮಾಡಲ್ಲ. ನಾವು ಒಬ್ಬೊಬ್ರು 50-50 ರೂಪಾಯಿ ಹಾಕ್ಬಿಟ್ಟು ನಾವೇ ವಯಸ್ಸು ಹುಡುಗರು ನಿಂತ್ಕೊಂಡಲ್ಲ ಕ್ಲೀನ್ ಮಾಡೋದು. ಆ ಬಾತ್ರೂಮ್ ಈ ಬಾತ್ರೂಮು. ಇಲೆಕ್ಷನ್ ಟೈಮ್ ಬಂದಾಗ ನೀವೇನು ಹೇಳ್ತೀರಾ ಅವ್ರಿಗೆ? ಎಲೆಕ್ಷನ್ ಟೈಮ್ಗೆ ಇಲ್ಲಿ ಬರಲ್ಲ ಸರ್, ಯಾರು ಬರಲ್ಲ ನಮ್ಮ ಹತ್ರ. ಇಲ್ಲಿ ಯಾರು ಬರಲ್ಲ, ಹೋಗಲ್ಲ. ಒಂದ್ಸತಿ ಬಂದ್ರ ಇಲ್ಲಿ ಹಿಂಗೆ ಕೈ ತೋರಿಸ್ಕೊಂಡು ಹಿಂಗೆ ಹೋಯ್ತಾರೆ ನೋಡಿ ಅಷ್ಟೇ. ಆಂಜನೇಯಪ್ಪ ಗಾರ್ಡನ್ ಅಲ್ಲಿ ಇದ್ದೀವಿ ಸರ್. ನಮಸ್ತೆ. ಆಂಜನೇಯಪ್ಪ ಗಾರ್ಡನ್ ಸ್ಥಿತಿ ಹೆಂಗಿದೆ? ಎಲ್ಲ ಕಸ ಇದ್ದಲ್ಲ, ಮೂರಿ ಕ್ಲೀನ್ ಮಾಡಲ್ಲ, ನೀರು ಬರಲ್ಲ ಸರಿಯಾಗಿ ಟೈಮು. ಇಲ್ಲಿ ಫಸ್ಟು ವಾಲ್ಮೇನೆ ಕರೆಕ್ಟಾಗಿ ಬರ್ತಾ ಇಲ್ಲ. ವಾಲ್ಮೇನು ಅವರೇ ಬರ್ತಾ ಇಲ್ಲ ಸರಿಯಾಗಿ ಬರಲ್ಲ. ಅದೇ ದುಡ್ಡು ತೊಂದರೆ. ಅವ್ರವ್ರು ವಾಲ್ ಇಟ್ಕೊಂಡು ಅವ್ರವ್ರು ತಿರ್ಕೊಳ್ತಾರೆ. ಏನಾಗಬೇಕು ಅಂತೀರಿ ಸಮಸ್ಯೆಗಳಿಗೆಲ್ಲ? ಒಂದು MLA ಅವರು ಮುಂದೆ ನಿಂತು ಎಲ್ಲ ಮಾಡಬೇಕು. ಇಲ್ಲೇ ಅವರೇ ಬರಬೇಕು. ಅವರೇ ಮುಂದೆ ನಿಂತು ಎಲ್ಲ ಮಾಡಿದ್ರೇನೆ. ಬರಲ್ಲ ಅವರು ಬರಲ್ಲ ಸರ್. ಅವರು ಮಿನಿಸ್ಟರ್ ಆಗಿಬಿಟ್ಟಿದ್ದಾರೆ, ಎಲ್ಲಿ ಬರ್ತಾರೆ ನೋಡಿ. ಅಲ್ಲಿ ಕಸ ನೋಡಿ, ಇಲ್ಲಿ ಗಾಡಿಗಳು ನೋಡಿ, ತರಕಾರಿ ಗಾಡಿಗಳು. ಇದು ಕೋವಿಡ್ ಬಂದಾಗಿಂದ 6 to 7 ಇಯರ್ಸಿಂದ ಈ ಥರ ತರಕಾರಿ ಗಾಡಿಗಳು ನಿಲ್ಲಿಸ್ತಾರೆ. ಗಾಡಿಗಳು ಓಡಾಡೋಕ್ಕಾಗಲ್ಲ, ವೆಹಿಕಲ್ಸ್ ಓಡಾಡೋಕ್ಕಾಗಲ್ಲ. ಸ್ಕೂಲ್ ಇದೆ, ಇಲ್ಲಿ ರಾಮನ ಸ್ಕೂಲ್ ಇದೆ, ಇಲ್ಲಿ ಮಹಿಳಾ ಸೇವಾ ಸಮಾಜ ಇದೆ, ಮಕ್ಳುಗಳು ಓಡಾಡ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ಈ ರೋಡ್ ನೋಡಿ ಹೇಗಿದೆ, ಬರೀ ಧೂಳು, ಫುಲ್ ಜಾಮ್ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಎಷ್ಟೋ ಸಲ ನಾವು ಕಂಪ್ಲೇಂಟ್ ಮಾಡಿದ್ದೀವಿ BBMPಗೆ, ಬಟ್ ಯಾರು ಏನು ಬಂದು ಇಲ್ಲಿ ರೆಸ್ಪಾನ್ಸ್ ತಗೊಳ್ತಾ ಇಲ್ಲ. ಪ್ರಮುಖವಾಗಿ ಚಾಮರಾಜಪೇಟೆಯಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಎಲ್ಲೋದ್ರೂ ಕೂಡ ಕೆಲವೊಂದಿಷ್ಟು ಕಡೆ ಗುಂಡಿಗಳಿದೆ ಸರ್, ಏನು ಹೇಳ್ತೀವಿ? ಆದರೆ ಇಲ್ಲಿ ಜಾಸ್ತಿ ಇದೆ, ಚಾಮರಾಜಪೇಟೆಯಲ್ಲಿ ತುಂಬ ಜಾಸ್ತಿ ಇದೆ. ಯಾವ ಭಾಗ ನೀವು ಎಕ್ಸಾಕ್ಟ್? ಪ್ರತಿಯೊಂದು ಭಾಗದಲ್ಲೂ ಇದೆ. ಯಾಕಂದರೆ ಎಲ್ಲಿ ಬಿಟ್ಟರು ಅಲ್ಲೇ ಗುಂಡಿ ಇರುತ್ತೆ. ಆಯ್ತಾ, ನಾವು ಓಡಾಡೋದು ಅಷ್ಟೇ ಕಷ್ಟ ಇದೆ. ಮಳೆ ಬಂದ್ಬಿಟ್ರೆ ಅಂತೂ ನಾವು ಅದರಲ್ಲಿ ನಡ್ಕೊಂಡು ಆಟೋ ಓಡಿಸೋದು ತುಂಬ ಕಷ್ಟ ಆಗ್ಬಿಡುತ್ತೆ. ನೀವು ಕಣ್ಣಾರ ನೋಡಿದಿರೋದು ಗುಂಡಿಗಳು? ಕಣ್ಣಾರ ನೋಡೋದಲ್ಲ, ಕಣ್ಣಾರ ಗುಂಡಿಲಿ ಬಿದ್ದಿದ್ದೀವಿ. ಎಷ್ಟೋ ಜನ 2 ವೀಲರ್ ಅವ್ರ ಪಾಪ ಬಿದ್ದಿದ್ದಾರೆ, ಅದು ಯಾರಿಗೂ ಕಾಣಿಸ್ತಾ ಇಲ್ಲ. ಎಲ್ಲಂದ್ರಲ್ಲಿ ಲಾರಿಗಳು ನಿಲ್ಸಿರ್ತಾರೆ, ಎಲ್ಲಂದ್ರಲ್ಲಿ ಬಸ್ಗಳು ನಿಲ್ಸಿರ್ತಾರೆ. ಅವ್ರಿಗೆ ಆರ ನೋಡಿದ್ರು ಗಾಡಿ ಎತ್ತಲ್ಲ. ನಾವೇ ಕಷ್ಟಪಟ್ಟು ನಾವೇ ಸೈಡಿಗೆ ತೊಗೊಂಡು ನಾವೇ ಹೋಗ್ಬೇಕಾಗುತ್ತೆ. ಈಗ ಆಕ್ಚುಲಿ ಓಡಾಡೋ ಕತೆ ಏನು ಸರ್? ಹಾಗಾದ್ರೆ ಮಾರ್ಕೆಟಲ್ಲಿ ತುಂಬ ಜನ ಬರ್ತಿರ್ತಾರೆ. ತುಂಬ ಜನ ಬರ್ತಿರ್ತಾರೆ. ಅದನ್ನು ಅಲ್ಲಿರೋರು ಯಾರು ಒಂದು ಮೇಯ್ನ್ ಯಾರಿದ್ದಾರೆ ನೋಡಿಕೊಂಡು ಅದನ್ನು ರೆಡಿ ಮಾಡಬೇಕು. MLA ಹೆಂಗೆ ಸರ್ ಸಿಗ್ತಾರಾ? MLA ಸಿಗ್ತಾರೆ ಅಂದರೆ MLA ಸಿಗೋದಕ್ಕಿಂತ MLA ಅವ್ರು ಬಂದು ನೋಡಿ ಅದನ್ನು ರೆಡಿ ಮಾಡಬೇಕು. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? ಗರಿಷ್ಠ ಅಂಕ 10, ಪಡೆದ ಅಂಕ 6. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 4. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 3.5. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯ ಇರುವಷ್ಟು ಅನುದಾನ ತಂದಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 4.5. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? ಗರಿಷ್ಠ ಅಂಕ 10, ಪಡೆದ ಅಂಕ 4.5. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ BZ ಜಮೀರ್ ಅಹಮದ್ ಖಾನ್ ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 5. ಟೋಟಲ್ ಮಾರ್ಕ್ಸ್ 10ಕ್ಕೆ 5. ಶಾಸಕ ಜಮೀರ್ ಅಹಮದ್ ಖಾನ್ 5 ಬಾರಿ ಶಾಸಕರಾಗಿದ್ದು 2 ಬಾರಿ ಸಚಿವರಾಗಿದ್ದಾರೆ. ಆದರೂ ಕೂಡ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಸಾಕಷ್ಟು ಮೂಲಭೂತ ಸಮಸ್ಯೆಗಳಿದೆ. ಅದೇ ರೀತಿಯಾಗಿ ರಸ್ತೆ ಅಭಿವೃದ್ಧಿ ಇನ್ನೂ ಕೂಡ ಕಾಣಿಲ್ಲ. ಟ್ರಾಫಿಕ್ ಸಮಸ್ಯೆ KR ಮಾರುಕಟ್ಟೆ ಸೇರಿ ಹಲವಾರು ಭಾಗದಲ್ಲಿ ಹಾದು ಹೊಕ್ಕಾಗಿದೆ.
ಅದೇ ರೀತಿಯಾಗಿ ಜನರು ಕಸದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಇರ್ತಕ್ಕಂಥ ಸ್ಥಳಗಳಲ್ಲಿ ಕಸದ ಸಮಸ್ಯೆ ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಇದೆಲ್ಲವನ್ನ ಸಾಲ್ವ್ ಮಾಡಬೇಕು ಅಂತೇಳಿ ಜನರು ಆಗ್ರಹಿಸ್ತಾ ಇದ್ದಾರೆ. ಇದೇ ಇವತ್ತಿನ ಪವರ್ ಟಿವಿಯ MLA ಮಾರ್ಕ್ಸ್ ಕಾರ್ಡ್ ಕಾರ್ಯಕ್ರಮ. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.